ಎಲ್ಲರಿಗೂ ನಮಸ್ಕಾರ ರೀ. ಈ ಎರಡೂ ಫೋಟೋಗಳು ಒಂದ ಪ್ರಾಣಿ ಅಂತ ನಂಬ್ತೀರಿ ನೀವು? ನಂಬಬೇಕಾ? ಕಪ್ಪಿಗಳ ತಮ್ಮ ಜೀವನನ ಶುರು ಮಾಡೋದು ನೀರಿನ್ಯಾಗ ಅಂತ. ಹೆಣ್ಣು ಕಪ್ಪಿ ನೀರಿನ್ಯಾಗ ತನ್ನ ತತ್ತಿ ಹಿಡ್ದೈತಿ. ಈ ತತ್ತಿಯಿಂದ ಹೊರಬರುವಂಥ ಮರಿ ಕಪ್ಪಿಗೆ ಟ್ಯಾಡ್ಪೋಲ್ ಅಂತ ಕರೀತಾರೆ. ನೋಡಕ್ಕೆ ಏಕ್ದಮ್ ಮೀನ್ಗತೆ ಕಾಣುವಂಥ ಈ ಮರಿಗೆ ಬಾಲ ಐತಿ, ಆದರೆ ಯಾವುದೇ ಕಾಲಿಲ್ಲ ನೋಡ್ರಿ. ಇವ ಶುರುನ್ಯಾಗ ಪೂರ್ತಿ ನೀರಿನ್ಯಾಗ ಇರ್ತಾವು. ಟೈಮ್ ಕಳೆದಂಗೆ ಸಣ್ಣ ಸಣ್ಣ 4 ಕಾಲು ಬರ್ತಾವು. ಹಂಗೆ ಈ ಬಾಲ ಮಾಯ ಆಗಿ ಪೂರ್ತಿ ನಾವು ನೋಡುವಂಥ ಕಪ್ಪೆ ಆಕೈತಿ. ಇದು ನೆಲ ಮತ್ತು ನೀರಿನಾಗ ಎರಡೂ ಜೀವನ ಮಾಡ್ತೈತಿ. ಇದನ್ನು ವಿಜ್ಞಾನ ಜಗತ್ತಿನಾಗ ರೂಪಾಂತರ ಪ್ರಕ್ರಿಯೆ ಅಂತ ಕರೀತಾರೆ, ಅಥವಾ ಇಂಗ್ಲೀಷ್ನಾಗ ಮೆಟಮಾರ್ಫೋಸಿಸ್ ಅಂತ ಕೂಡ ಕರೀತಾರೆ. ಈ ರೂಪಾಂತರ ಪ್ರಕ್ರಿಯೆ ಕಪ್ಪಿಗಳೊಳಗೆ ಅಷ್ಟೇ ಅಲ್ಲ, ಪಾತ್ರಗಿತ್ತಿ ಒಳಗೂ ಕಂಡು ಬರ್ತೈತಿ. ನೀವೇನು ನೋಡತ್ತಿರಲ್ಲ, ಇದು ಲೈಮ್ ಬಟರ್ಫ್ಲೈ ಅಂತ ಹೇಳಿ. ಹೆಣ್ಣು ಪಾತ್ರಗಿತ್ತಿ ತನ್ನ ತತ್ತಿಗಳನ್ನ ಲಿಂಬಿ ಗಿಡದ ಎಲಿಗಳ ಮೇಲೆ ಇಡೋದ್ರಿಂದ ಇದಕ್ಕೆ ಲೈಮ್ ಬಟರ್ಫ್ಲೈ ಅಂತ ಹೆಸರು ಬಂದೈತಿ. ಇದೇನು ಇಷ್ಟು ಚಂದ ಕಾಣತೈತಲ್ಲ ಪಾತ್ರಗಿತ್ತಿ, ಸಣ್ಣದಿದ್ದಾಗ ಇದು ಹಿಂಗೆ ಇರೋದೇ ಇಲ್ಲ, ಬೇರೆ ಥರನೇ ಇರ್ತೈತಿ. ತತ್ತಿಯಿಂದ ಹೊರಗೆ ಬರುವಾಗ ಇದಕ್ಕೆ ಯಾವುದೇ ರೆಕ್ ಇರೋದಿಲ್ಲ, ಹಂಗೆ ಹಾರಾಕೂ ಬರ್ತಿರೋದಿಲ್ಲ. ಇದನ್ನು ಕ್ಯಾಟರ್ಪಿಲ್ಲರ್ ಅಂತ ಕರೀತಾರೆ. ನಮ್ಮ ಆಡು ಭಾಷೆದಾಗ ಕೀಡಿ ಅಥವಾ ಹುಳ ಅಂತ ಕರಿತೀವಿ. ಜೀವನದಾಗ ಇದಕ್ಕೆ ಇರೋದು ಒಂದು ಕೆಲಸ ನೋಡ್ರಿ, ಏನಂತಂದ್ರೆ ತಿನ್ನೋದು ತಿನ್ನೋದು ತಿನ್ನೋದು. ಲಿಂಬಿ ಗಿಡದ ಎಲಿಗಳನ್ನ ತಿಂದು ತನ್ನ ದೇಹದ ಸೈಜನ್ನು ದೊಡ್ಡದು ಮಾಡ್ಕೋತ ಹೊಕ್ಕೈತಿ. ಒಂದಿನ ಎಲ್ಲ ಕೆಲಸ ಬಿಟ್ಟು ಗೂಡು ಕಟ್ಕೊಂಡು ನಿದ್ರಾವಸ್ಥೆಗೆ ಜಾರಿ ಬಿಡ್ತೈತಿ. ಇದನ್ನು ನಾವು ಪ್ಯೂಪಾ ಅಂತ ಕರಿತೀವಿ. ಈ ಕೋಶದೊಳಗೆ ನಡೀತೈತಿ ಅಸಲಿ ಮ್ಯಾಜಿಕ್. ಕ್ಯಾಟರ್ಪಿಲ್ಲರ್ ತನ್ನ ಇಡೀ ಮೈಯನ್ನು ಕರಗಿಸಿ ಹೊಸ ಆರ್ಗನ್ಸ್ಗಳನ್ನ ಬೆಳೆಸ್ಕೊಳಕ್ಕೆ ಶುರು ಮಾಡ್ತೈತಿ. ಟೈಮ್ ಕಳೆದಂಗೆ ಹಾರಾಕ್ ಹೆಲ್ಪ್ ಮಾಡುವಂಥ ರೆಕ್ಕೆಗಳ ಜೊತೆ ಭಾರಿ ಕಲರ್ಫುಲ್ ಪಾತ್ರಗಿತ್ತಿ ಒಂದು ಪ್ಯೂಪಾಯಿಂದ ಹೊರಗೆ ಬರ್ತೈತ್ರಿ. ಎರಡೂ ಬೇರೆ ಬೇರೆ ಪ್ರಾಣಿಗಳು, ಎರಡೂ ಬೇರೆ ಬೇರೆ ಜರ್ನಿ, ಆದರೆ ಒಂದೇ ಪ್ರಕ್ರಿಯೆ ರೂಪಾಂತರ ಅಂತ ಹೇಳಿ. ಪರಿಸರದ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ರೀ. ಈ ಎರಡೂ ಫೋಟೋಗಳು ಒಂದೇ ಪ್ರಾಣಿ ಅಂತ ನಂಬ್ತೀರಿ ನೀವು? ನಂಬಬೇಕಾ? ಕಪ್ಪಿಗಳ ತಮ್ಮ ಜೀವನನ ಶುರು ಮಾಡೋದು ನೀರಿನ್ಯಾಗ ಅಂತ. ಹೆಣ್ಣು ಕಪ್ಪಿ ನೀರಿನ್ಯಾಗ ತನ್ನ ತತ್ತಿ ಹಿಡ್ದೈತಿ. ಈ ತತ್ತಿಯಿಂದ ಹೊರಬರುವಂಥ ಮರಿ ಕಪ್ಪಿಗೆ ಟ್ಯಾಡ್ಪೋಲ್ ಅಂತ ಕರೀತಾರೆ. ನೋಡಕ್ಕೆ ಏಕ್ದಮ್ ಮೀನ್ಗತೆ ಕಾಣುವಂಥ ಈ ಮರಿಗೆ ಬಾಲ ಐತಿ, ಆದರೆ ಯಾವುದೇ ಕಾಲಿಲ್ಲ ನೋಡ್ರಿ. ಇವ ಶುರುನ್ಯಾಗ ಪೂರ್ತಿ ನೀರಿನ್ಯಾಗ ಇರ್ತಾವು. ಟೈಮ್ ಕಳೆದಂಗೆ ಸಣ್ಣ 4 ಕಾಲು ಬರ್ತಾವು. ಹಂಗೆ ಈ ಬಾಲ ಮಾಯ ಆಗಿ ಪೂರ್ತಿ ನಾವು ನೋಡುವಂಥ ಕಪ್ಪೆ ಆಕೈತಿ. ಇದು ನೆಲ ಮತ್ತು ನೀರಿನಾಗ ಎರಡೂ ಜೀವನ ಮಾಡ್ತೈತಿ. ಇದನ್ನು ವಿಜ್ಞಾನ ಜಗತ್ತಿನಾಗ ರೂಪಾಂತರ ಪ್ರಕ್ರಿಯೆ ಅಂತ ಕರೀತಾರೆ, ಅಥವಾ ಇಂಗ್ಲೀಷ್ನಾಗ ಮೆಟಮಾರ್ಫೋಸಿಸ್ ಅಂತ ಕೂಡ ಕರೀತಾರೆ. ಈ ರೂಪಾಂತರ ಪ್ರಕ್ರಿಯೆ ಕಪ್ಪಿಗಳೊಳಗೆ ಅಷ್ಟೇ ಅಲ್ಲ, ಪಾತ್ರಗಿತ್ತಿ ಒಳಗೂ ಕಂಡು ಬರ್ತೈತಿ. ನೀವೇನು ನೋಡತ್ತಿರಲ್ಲ, ಇದು ಲೈಮ್ ಬಟರ್ಫ್ಲೈ ಅಂತ ಹೇಳಿ. ಹೆಣ್ಣು ಪಾತ್ರಗಿತ್ತಿ ತನ್ನ ತತ್ತಿಗಳನ್ನ ಲಿಂಬಿ ಗಿಡದ ಎಲಿಗಳ ಮೇಲೆ ಇಡೋದ್ರಿಂದ ಇದಕ್ಕೆ ಲೈಮ್ ಬಟರ್ಫ್ಲೈ ಅಂತ ಹೆಸರು ಬಂದೈತಿ. ಇದೇನು ಇಷ್ಟು ಚಂದ ಕಾಣತೈತಲ್ಲ ಪಾತ್ರಗಿತ್ತಿ, ಸಣ್ಣದಿದ್ದಾಗ ಇದು ಹಿಂಗೆ ಇರೋದೇ ಇಲ್ಲ, ಬೇರೆ ಥರನೇ ಇರ್ತೈತಿ. ತತ್ತಿಯಿಂದ ಹೊರಗೆ ಬರುವಾಗ ಇದಕ್ಕೆ ಯಾವುದೇ ರೆಕ್ ಇರೋದಿಲ್ಲ, ಹಂಗೆ ಹಾರಾಕೂ ಬರ್ತಿರೋದಿಲ್ಲ. ಇದನ್ನು ಕ್ಯಾಟರ್ಪಿಲ್ಲರ್ ಅಂತ ಕರೀತಾರೆ. ನಮ್ಮ ಆಡು ಭಾಷೆದಾಗ ಕೀಡಿ ಅಥವಾ ಹುಳ ಅಂತ ಕರಿತೀವಿ. ಜೀವನದಾಗ ಇದಕ್ಕೆ ಇರೋದು ಒಂದು ಕೆಲಸ ನೋಡ್ರಿ, ಏನಂತಂದ್ರೆ ತಿನ್ನೋದು ತಿನ್ನೋದು ತಿನ್ನೋದು. ಲಿಂಬಿ ಗಿಡದ ಎಲಿಗಳನ್ನ ತಿಂದು ತನ್ನ ದೇಹದ ಸೈಜನ್ನು ದೊಡ್ಡದು ಮಾಡ್ಕೋತ ಹೊಕ್ಕೈತಿ. ಒಂದಿನ ಎಲ್ಲ ಕೆಲಸ ಬಿಟ್ಟು ಗೂಡು ಕಟ್ಕೊಂಡು ನಿದ್ರಾವಸ್ಥೆಗೆ ಜಾರಿ ಬಿಡ್ತೈತಿ. ಇದನ್ನು ನಾವು ಪ್ಯೂಪಾ ಅಂತ ಕರಿತೀವಿ. ಈ ಕೋಶದೊಳಗೆ ನಡೀತೈತಿ ಅಸಲಿ ಮ್ಯಾಜಿಕ್. ಕ್ಯಾಟರ್ಪಿಲ್ಲರ್ ತನ್ನ ಇಡೀ ಮೈಯನ್ನು ಕರಗಿಸಿ ಹೊಸ ಆರ್ಗನ್ಸ್ಗಳನ್ನ ಬೆಳೆಸ್ಕೊಳಕ್ಕೆ ಶುರು ಮಾಡ್ತೈತಿ.